ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಕರುನಾಡು ಐತಿಹಾಸಿಕವಾಗಿ ರಾಜರು, ಸಾಮ್ರಾಜ್ಯಗಳು, ದೇವಾಲಯಗಳು ಹಾಗೂ ಕೋಟೆಗಳ ನಾಡಾಗಿರುವುದರಿಂದ ಇಲ್ಲಿ ಅನೇಕ ಬಾರಿ ನಿಧಿ ಅಥವಾ ಪುರಾತನ ಖಜಾನೆಗಳು ಪತ್ತೆ ಆಗಿರುವ ಘಟನೆಗಳು ಸಾಕಷ್ಟು ನಡೆದಿವೆ. ಈ ನಿಧಿಗಳು ಕೇವಲ ಬಂಗಾರ, ಬೆಳ್ಳಿ ಮಾತ್ರವಲ್ಲ, ಅವುಗಳು ನಮ್ಮ ಇತಿಹಾಸ, ಸಂಸ್ಕೃತಿ, ವ್ಯಾಪಾರ ಹಾಗೂ ರಾಜವಂಶಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನ ನೀಡುತ್ತವೆ. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳರು, ಚಾಲುಕ್ಯರು ಹಾಗೂ ಮೈಸೂರು ಅರಸರ ಕಾಲದ ಅನೇಕ ಅಮೂಲ್ಯ ವಸ್ತುಗಳು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಪತ್ತೆಯಾಗಿವೆ. ಇಂದಿಗೂ ಪತ್ತೆ ಆಗುತ್ತಲೇ ಇವೆ. ಅದೊಂದು ಎಂದೂ ಮುಗಿಯದ ಕೌತುಕಗಳ ನೆಲೆವೀಡು. ನಿಧಿ ಅನ್ನೋ ವಿಚಾರ ಹುಟ್ಟಿಕೊಂಡಿದ್ದು ರಾಜಾದಿರಾಜರಿಂದ ಅನ್ನೋದನ್ನು ಇತಿಹಾಸ ಒಪ್ಪಿಕೊಳ್ಳುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಮತ್ತು ತಾಂತ್ರಿಕ ಮಾರ್ಗದಲ್ಲಿ ನಿಧಿ ಅನ್ನೋದು ಭೂವಡಲಲ್ಲಿ ತನ್ನಿಂತಾನೇ ಶೇಖರಿಸಲ್ಪಟ್ಟು ಅದರ ವಾರಸುದಾರನಿಗಾಗಿ ಕಾಯುತ್ತಿರುತ್ತೆ ಅಂತಾರೆ. ಅದರ ರಕ್ಷಣೆಗೆ ಯಕ್ಷಿಣಿಯರು, ಭೂತ ಪ್ರೇತಗಳು, ನಾಗಗಳು ನಿಂತಿರ್ತಾರೆ ಅನ್ನೋ ಉಲ್ಲೇಖವೂ ಇದೆ. ಆದ್ರೆ ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಧಿಗಳು ಪತ್ತೆ ಆಗಿವೆ, ಅದರ ಹಿನ್ನೆಲೆಯಾದ್ರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಿಧಿ ಪತ್ತೆಯಾಗುವ ಹಿನ್ನೆಲೆಯನ್ನ ಗಮನಿಸಿದ್ರೆ ಹಳೆಯ ಕಾಲದಲ್ಲಿ ಬ್ಯಾಂಕ್ಗಳ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ರಾಜರು, ವ್ಯಾಪಾರಿಗಳು ಹಾಗೂ ದೇವಾಲಯಗಳ ಆಡಳಿತ ಮಂಡಳಿ ತಮ್ಮ ಬಂಗಾರ, ನಾಣ್ಯಗಳು ಮತ್ತು ಅಮೂಲ್ಯ ವಸ್ತುಗಳನ್ನ ನೆಲದಡಿ ಅಥವಾ ಗುಪ್ತ ಕೊಠಡಿಗಳಲ್ಲಿ ಸಂಗ್ರಹಿಸ್ತಾ ಇದ್ರು. ಯುದ್ಧ ದಾಳಿ ಅಥವಾ ಆಕ್ರಮಣದ ಸಮಯದಲ್ಲಿ ಇವುಗಳನ್ನ ಮರೆ ಮಾಡಲಾಗ್ತಾ ಇತ್ತು. ನಂತರ ಕಾಲಕ್ರಮೇಣ ಅವುಗಳ ಮಾಹಿತಿ ಕಳೆದು ಹೋಗಿ ಶತಮಾನಗಳ ನಂತರ ಪತ್ತೆ ಆಗುತ್ತವೆ. ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳು, ಕೋಟೆಗಳು ಮತ್ತು ಅರಮನೆಗಳು ಇರುವುದರಿಂದ ಇಲ್ಲಿ ನಿಧಿ ಸಿಕ್ಕಿರುವ ಕಥೆಗಳು ಸಾಕಷ್ಟಿವೆ. ಅವುಗಳಲ್ಲಿ ಕೆಲವೊಂದು ಬೆಳಕಿಗೆ ಬಂದ್ರೆ ಇನ್ನೂ ಸಾಕಷ್ಟು ವಿಚಾರಗಳು ಒಳಗೆ ಮುಚ್ಚಿ ಹೋಗುತ್ತಿವೆ. ಅದರಲ್ಲಿ ಕೆಲವೊಂದು ಘಟನೆಗಳು ಅಧಿಕೃತ ದಾಖಲೆಗಳಲ್ಲಿದ್ರೆ ಕೆಲವು ಜಾನಪದ ಕಥೆಗಳಾಗಿ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಒಂದು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಹಂಪಿಯ ನಿಧಿಗಳು. ಕರ್ನಾಟಕದಲ್ಲಿ ನಿಧಿ ಪತ್ತೆಯ ವಿಷಯ ಬಂದಾಗ ಮೊದಲಿಗೆ ನೆನಪಾಗುವುದು ಹಂಪಿ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 14ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಭಾರತದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಅದು ಒಂದಾಗಿತ್ತು. ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಪೇಸ್ ಮತ್ತು ನಿಕೋಲೋ ಕಾಂಟಿಯವರು ವಿಜಯನಗರದ ಸಂಪತ್ತಿನ ಬಗ್ಗೆ ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಮಾರುಕಟ್ಟೆಗಳಲ್ಲಿ ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳ ವ್ಯಾಪಾರ ನಡೆಯುತ್ತಿತ್ತೆಂದು ಬರೆದಿದ್ದಾರೆ. 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ನಾಶವಾಯಿತು. ಆ ಸಮಯದಲ್ಲಿ ಅನೇಕರು ತಮ್ಮ ಸಂಪತ್ತನ್ನ ನೆಲದಡಿಯಲ್ಲಿ ಮರೆ ಮಾಡಿದ್ದಾರೆ ಎಂಬ ನಂಬಿಕೆ ಇದೆ. ನಂತರದ ವರ್ಷಗಳಲ್ಲಿ ಹಂಪಿ ಪ್ರದೇಶದಲ್ಲಿ ಅನೇಕ ಬಾರಿ ಚಿನ್ನದ ನಾಣ್ಯಗಳು, ತಾಮ್ರದ ನಾಣ್ಯಗಳು ಹಾಗೂ ಅಮೂಲ್ಯ ವಸ್ತುಗಳು ಪತ್ತೆಯಾಗಿದ್ವು. ಇಂದಿಗೂ ಪತ್ತೆ ಆಗುತ್ತಲೇ ಇರುತ್ತವೆ. ಪುರಾತತ್ವ ಇಲಾಖೆ ನಡೆಸಿದ ಅನೇಕ ನೆಲ ಅಗೆಯೋ ಕಾರ್ಯಗಳಲ್ಲಿ ವಿಜಯನಗರ ಕಾಲದ ನಾಣ್ಯಗಳು ದೊರೆತಿವೆ. ಇವುಗಳಲ್ಲಿ ಶ್ರೀಕೃಷ್ಣ ದೇವರಾಯರ ಚಿಹ್ನೆ ಇರುವ ನಾಣ್ಯಗಳು ಸೇರಿವೆ. ಈ ಸಂಶೋಧನೆ ಅಂದಿನ ಕಾಲದ ವಿಜಯನಗರದ ಆರ್ಥಿಕ ಬಲವನ್ನ ತೋರಿಸುತ್ತವೆ. ಇನ್ನು ಕೋಟೆಗಳಲ್ಲಿ ಸಿಕ್ಕಿರುವ ಗುಪ್ತ ಖಜಾನೆಗಳ ಬಗ್ಗೆ ಮಾತನಾಡೋದಾದ್ರೆ ಕರ್ನಾಟಕದ ಹಲವು ಕೋಟೆಗಳು ನಿಧಿಗಳ ಕಥೆಗಳಿಗೆ ಪ್ರಸಿದ್ಧವಾಗಿವೆ. ವಿಶೇಷವಾಗಿ ಚಿತ್ರದುರ್ಗ ಕೋಟೆ, ಬೀದರ್ ಕೋಟೆ ಮತ್ತು ಮೈಸೂರು ಅರಮನೆ ಮುಂತಾದ ಪ್ರದೇಶಗಳಲ್ಲಿ ಜನಪ್ರಿಯ ಕಥೆಗಳು ಕೇಳಿ ಬರುತ್ತಿವೆ. ಚಿತ್ರದುರ್ಗ ಕೋಟೆಯಲ್ಲಿ ಭೂಗರ್ಭ ಮಾರ್ಗಗಳು ಮತ್ತು ಗುಪ್ತ ಕೊಠಡಿಗಳು ಇದ್ವು ಎಂಬ ನಂಬಿಕೆ ಈಗಲೂ ಇದೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕೆಲವು ಆಯುಧಗಳು ಹಾಗೂ ನಾಣ್ಯಗಳು ಅಲ್ಲಿ ಸಂಗ್ರಹವಾಗಿದ್ವು ಎಂದು ಇತಿಹಾಸವು ಹೇಳುತ್ತೆ. ಬೀದರ್ ಕೋಟೆಯಲ್ಲಿ ಬಹಮನಿ ಸುಲ್ತಾನರ ಕಾಲದ ಕೆಲವು ಅಮೂಲ್ಯ ವಸ್ತುಗಳು ಪತ್ತೆ ಆಗಿರುವ ದಾಖಲೆಗಳಿವೆ. ಅಲ್ಲಿನ ಪುರಾತತ್ವ ಇಲಾಖೆಯ ಸಂಶೋಧನೆಯಲ್ಲಿ ಸಾಕಷ್ಟು ಹಳೆಯ ನಾಣ್ಯಗಳು ಹಾಗೂ ಅರಮನೆ ಅವಶೇಷಗಳು ದೊರೆತಿವೆ.
ಇನ್ನು ದೇವಾಲಯಗಳಲ್ಲಿ ಪತ್ತೆಯಾದ ಅಮೂಲ್ಯ ವಸ್ತುಗಳ ಬಗ್ಗೆಯೂ ವರದಿಯಾಗಿದೆ. ಕರ್ನಾಟಕದ ಅನೇಕ ಪುರಾತನ ದೇವಾಲಯಗಳು ಭಕ್ತರಿಂದ ಬಂಗಾರ ಮತ್ತು ಆಭರಣಗಳನ್ನ ಸ್ವೀಕರಿಸ್ತಾ ಇದ್ವು. ನಂತರದಲ್ಲಿ ಯುದ್ಧ ಅಥವಾ ದಾಳಿಯ ಭಯದಿಂದ ಇವುಗಳನ್ನ ರಹಸ್ಯ ಕೊಠಡಿಗಳಲ್ಲಿ ಇಡಲಾಗ್ತಾ ಇತ್ತು. ಶೃಂಗೇರಿ ಶಾರದಾ ಪೀಠ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಉಡುಪಿ ಶ್ರೀಕೃಷ್ಣ ದೇವಾಲಯ ಮುಂತಾದ ಸ್ಥಳಗಳಲ್ಲಿ ಹಳೆಯ ಕಾಲದ ಆಭರಣಗಳು ಹಾಗೂ ನಾಣ್ಯಗಳು ಪತ್ತೆಯಾಗಿರುವ ಉದಾಹರಣೆಗಳಿವೆ. ಕೆಲವೊಮ್ಮೆ ದೇವಾಲಯದ ನವೀಕರಣ ಕಾರ್ಯಗಳ ವೇಳೆ ಹಳೆಯ ಬೆಳ್ಳಿ ಪಾತ್ರೆಗಳು, ಬಂಗಾರದ ಹಾರಗಳು ಅಥವಾ ನಾಣ್ಯಗಳು ಸಿಕ್ಕಿರುವ ಘಟನೆಗಳು ಸುದ್ದಿಯಾಗಿವೆ. ಇವುಗಳ ಬಹುಪಾಲನ್ನ ಸರ್ಕಾರದ ಪುರಾತತ್ವ ಇಲಾಖೆಗೆ ಒಪ್ಪಿಸಲಾಗಿದೆ. ಇನ್ನು ರೈತರಿಗೆ ಸಿಕ್ಕಿರುವ ಚಿನ್ನದ ನಾಣ್ಯಗಳ ಕುರಿತಾಗಿ ನೋಡಿದ್ರೆ, ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಹೊಲ ಉಳುಮೆ ಮಾಡುವಾಗ ಚಿನ್ನದ ಅಥವಾ ತಾಮ್ರದ ನಾಣ್ಯಗಳು ಪತ್ತೆಯಾಗಿರುವ ಘಟನೆಗಳು ಹಲವಾರು ಬಾರಿ ನಡೆದಿವೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ವಿಜಯಪುರ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಹಳೆಯ ನಾಣ್ಯಗಳು ಸಿಕ್ಕಿವೆ. ಮೊನ್ನೆ ಲಕ್ಕುಂಡಿಯಲ್ಲೂ ಪತ್ತೆಯಾಗಿತ್ತು. ಇನ್ನು ಬಹುಪಾಲು ಚಾಲುಕ್ಯರು, ರಾಷ್ಟ್ರಕೂಟರು ಹಾಗೂ ವಿಜಯನಗರ ಕಾಲಕ್ಕೆ ಸೇರಿದ್ದವು ಎಂದು ತಜ್ಞರು ಹೇಳುತ್ತಾರೆ. ಒಮ್ಮೆ ರೈತರು ಹೊಲದಲ್ಲಿ ಗುಂಡಿ ತೋಡುತ್ತಿದ್ದಾಗ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ್ದ ನಾಣ್ಯಗಳು ಸಿಕ್ಕಿದ್ವು ಎಂಬ ವರದಿಗಳು ಬಂದಿದ್ವು. ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಆ ಪ್ರದೇಶವನ್ನು ಪುರಾತತ್ವ ಮಹತ್ವದ ಪ್ರದೇಶವೆಂದು ಘೋಷಿಸಿತ್ತು. ಇನ್ನು ಮೈಸೂರು ಅರಸರ ಖಜಾನೆಯ ಬಗ್ಗೆ ಮಾತನಾಡಿದ್ರೆ, ಮೈಸೂರು ಒಡೆಯರ ಮನೆತನ ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತ ರಾಜಮನೆತನಗಳಲ್ಲಿ ಒಂದು ಎಂದು ಪ್ರಸಿದ್ಧಿ ಪಡೆದುಕೊಂಡಿದೆ. ಒಡೆಯರ್ ಅಥವಾ ವಾಡಿಯಾರ್ ಅರಸರ ಬಳಿ ಅಪಾರ ಪ್ರಮಾಣದ ಬಂಗಾರ, ವಜ್ರ ವೈಡೂರ್ಯಗಳು ಹಾಗೂ ಅಮೂಲ್ಯ ಕಲಾಕೃತಿಗಳು ಇದ್ವು. ಅವುಗಳಲ್ಲಿ ಇಂದಿಗೂ ನಮ್ಮ ಕಣ್ಣಿಗೆ ಕೋರೈಸುವುದೆಂದ್ರೆ ದಸರಾ ಉತ್ಸವದಲ್ಲಿ ಬಳಸುವ ಚಿನ್ನದ ಸಿಂಹಾಸನ. ಅದುವೇ ಇಂದಿನ ಕಾಲಮಾನಕ್ಕೆ ಅತಿ ದೊಡ್ಡ ಉದಾಹರಣೆ. ಮೈಸೂರು ಅರಮನೆ ಸಂಗ್ರಹಾಲಯದಲ್ಲಿ ಇಂದಿಗೂ ಅನೇಕ ಅಮೂಲ್ಯ ವಸ್ತುಗಳನ್ನ ಕಾಣಬಹುದು. ಕೆಲವು ವಸ್ತುಗಳು ಬ್ರಿಟಿಷರ ಕಾಲದಲ್ಲಿ ರಕ್ಷಣೆಗಾಗಿ ಗುಪ್ತವಾಗಿ ಇರಿಸಲಾಗಿದ್ವು ಎಂದು ಹೇಳಲಾಗುತ್ತದೆ. ನಂತರ ಮೈಸೂರನ್ನ ಆಳಿದ ಟಿಪ್ಪು ಸುಲ್ತಾನನ ನಿಧಿಗಳ ಕಥೆಗಳ ಬಗ್ಗೆಯೂ ಸಾಕಷ್ಟು ವಿಚಾರಗಳು ಆಯಾ ಪ್ರದೇಶಗಳಿಗೆ ತಕ್ಕಂತೆ ಪ್ರಚಲಿತದಲ್ಲಿವೆ. ಟಿಪ್ಪುವಿನ ಬಗ್ಗೆ ಕರ್ನಾಟಕದಲ್ಲಿ ಅನೇಕ ನಿಧಿ ಕಥೆಗಳು ಪ್ರಸಿದ್ಧವಾಗಿವೆ. ವಿಶೇಷವಾಗಿ ಶ್ರೀರಂಗಪಟ್ಟಣದ ಸುತ್ತಮುತ್ತ ಗುಪ್ತ ನಿಧಿಗಳಿವೆ ಎಂಬ ನಂಬಿಕೆಯೂ ಇದೆ. 1799ರಲ್ಲಿ ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಸಾವನ್ನಪ್ಪಿದ ನಂತರ ಅವರ ಖಜಾನೆಗಳ ಬಹುಪಾಲು ಬ್ರಿಟಿಷರ ಕೈ ಸೇರಿತು. ಆದರೆ ಕೆಲವು ನಿಧಿಗಳನ್ನ ಯುದ್ಧದ ಮೊದಲೇ ಮರೆ ಮಾಡಲಾಗಿದೆ ಎಂದು ಸ್ಥಳೀಯ ಕಥೆಗಳು ಹೇಳುತ್ತವೆ. ಶ್ರೀರಂಗಪಟ್ಟಣ ಪ್ರದೇಶದಲ್ಲಿ ಕೆಲವೊಮ್ಮೆ ಹಳೆಯ ನಾಣ್ಯಗಳು ಹಾಗೂ ಆಯುಧಗಳು ಪತ್ತೆಯಾಗಿವೆ. ಇವು ಟಿಪ್ಪು ಕಾಲದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ನಿಧಿ ವಿಚಾರದಲ್ಲಿ ಪುರಾತತ್ವ ಇಲಾಖೆಯ ಪಾತ್ರವೆಂದ್ರೆ, ನಿಧಿ ಪತ್ತೆಯಾದಾಗ ಅದರ ವೈಜ್ಞಾನಿಕ ಪರಿಶೀಲನೆ ಬಹಳ ಮುಖ್ಯ. ಕರ್ನಾಟಕದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಈ ಕೆಲಸವನ್ನ ನಿರ್ವಹಿಸುತ್ತವೆ. ಈ ಸಂಸ್ಥೆ ನಾಣ್ಯಗಳು, ಮೂರ್ತಿಗಳು ಹಾಗೂ ಆಭರಣಗಳ ಕಾಲಮಾನವನ್ನ ಅಧ್ಯಯನ ಮಾಡಿ ಅವು ಯಾವ ರಾಜವಂಶಕ್ಕೆ ಸೇರಿದ್ವು ಎಂಬುದನ್ನ ಪತ್ತೆ ಹಚ್ಚುತ್ತಾರೆ. ಈ ಮೂಲಕ ಇತಿಹಾಸದ ಅನೇಕ ರಹಸ್ಯಗಳು ಬೆಳಕಿಗೆ ಬರುತ್ತವೆ. ಇನ್ನು ಕರುನಾಡಿನಾದ್ಯಂತ ಚಾಲ್ತಿಯಲ್ಲಿರುವ ಜನಪದ ಕಥೆಗಳು ಮತ್ತು ನಂಬಿಕೆಗಳೆಂದ್ರೆ, ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ನಾಗದೇವತೆ ಕಾಯುವ ನಿಧಿ, ರಾತ್ರಿ ಹೊತ್ತಿನಲ್ಲಿ ಕಾಣುವ ಬೆಳಕು, ಮಂತ್ರಶಕ್ತಿ ಇರುವ ಖಜಾನೆ ಎಂಬ ಕಥೆಗಳು ಪ್ರಸಿದ್ಧವಾಗಿವೆ. ಕೆಲವರು ದೇವಾಲಯಗಳ ಕೆಳಗೆ ಅಪಾರ ಸಂಪತ್ತು ಇದೆ ಎಂದು ನಂಬುತ್ತಾರೆ. ಆದರೆ ಇಂಥ ನಂಬಿಕೆಗಳ ಹೆಸರಿನಲ್ಲಿ ಅಕ್ರಮ ತೋಡಿಕೆ ನಡೆಸುವುದು ಕಾನೂನು ಬಾಹಿರ. ಸರ್ಕಾರದ ಅನುಮತಿ ಇಲ್ಲದೆ ನಿಧಿ ಹುಡುಕುವುದು ಅಥವಾ ಪತ್ತೆಯಾದ ವಸ್ತುಗಳನ್ನ ಮರೆ ಮಾಡುವುದು ಅಪರಾಧವಾಗುತ್ತೆ. ಒಂದು ವೇಳೆ ನಿಧಿ ಪತ್ತೆಯಿಂದ ಸಿಗುವ ಐತಿಹಾಸಿಕ ಮಾಹಿತಿ ಅಂದ್ರೆ, ನಿಧಿಗಳು ಕೇವಲ ಹಣದ ಮೌಲ್ಯ ಹೊಂದಿರುವುದಲ್ಲ, ಅವು ಇತಿಹಾಸದ ದಾಖಲೆಗಳಾಗಿವೆ. ಉದಾಹರಣೆಗೆ, ಹಳೆಯ ನಾಣ್ಯಗಳಿಂದ ಆ ಕಾಲದ ರಾಜರ ಹೆಸರು ತಿಳಿಯುತ್ತದೆ. ಚಿಹ್ನೆಗಳಿಂದ ಧರ್ಮ ಮತ್ತು ಸಂಸ್ಕೃತಿ ತಿಳಿಯುತ್ತದೆ. ಲೋಹದ ಗುಣದಿಂದ ಆ ಕಾಲದ ತಂತ್ರಜ್ಞಾನ ತಿಳಿಯುತ್ತದೆ ಮತ್ತು ವ್ಯಾಪಾರ ಸಂಬಂಧಗಳ ಮಾಹಿತಿ ದೊರೆಯುತ್ತದೆ. ವಿಜಯನಗರದ ನಾಣ್ಯಗಳಲ್ಲಿ ಕಾಣುವ ಚಿಹ್ನೆಗಳು ಆ ಸಾಮ್ರಾಜ್ಯದ ಧಾರ್ಮಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನ ತೋರಿಸುತ್ತವೆ.
ಇನ್ನು ಕರ್ನಾಟಕದ ನಿಧಿ ಕಥೆಗಳಿಂದ ಹೇಗೆ ಸಾಮಾಜಿಕವಾಗಿ ಪ್ರಭಾವ ಬೀರಿದೆ ಅಂದ್ರೆ ನಿಧಿಗಳ ಕಥೆಗಳು ಜನರಲ್ಲಿ ಕುತೂಹಲ ಮೂಡಿಸುತ್ತವೆ. ಕೆಲವೊಮ್ಮೆ ಜನರು ಪುರಾತನ ಕಟ್ಟಡಗಳನ್ನ ಸಂರಕ್ಷಿಸಲು ಮುಂದಾಗ್ತಾರೆ. ಆದ್ರೆ ಇನ್ನೊಂದೆಡೆ ಅಕ್ರಮ ನಿಧಿ ಹುಡುಕಾಟದಿಂದ ಐತಿಹಾಸಿಕ ಸ್ಥಳಗಳಿಗೆ ಹಾನಿಯೂ ಆಗುತ್ತದೆ. ಹೀಗಾಗಿ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತವೆ. ಕರ್ನಾಟಕದ ನೆಲದಲ್ಲಿ ಅನೇಕ ಸಾಮ್ರಾಜ್ಯಗಳ ಇತಿಹಾಸ ಅಡಗಿದೆ. ಹಂಪಿಯ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಅರಸರವರೆಗೆ, ದೇವಾಲಯಗಳಿಂದ ಕೋಟೆಗಳವರೆಗೆ ಅನೇಕ ಅಮೂಲ್ಯ ನಿಧಿಗಳು ಈ ರಾಜ್ಯದ ವೈಭವವನ್ನ ಸಾರುತ್ತವೆ. ಇಂತಹ ಪತ್ತೆಗಳು ಕೇವಲ ಬಂಗಾರದ ಮೌಲ್ಯವಲ್ಲ, ಅವು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಅಮೂಲ್ಯ ಸಂಪತ್ತಾಗಿದೆ. ಕರ್ನಾಟಕದ ಪ್ರತಿಯೊಂದು ಹಳೆಯ ದೇವಾಲಯ, ಕೋಟೆ ಮತ್ತು ಪುರಾತನ ನಗರವು ಇನ್ನು ಅನೇಕ ರಹಸ್ಯಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿರಬಹುದು. ಈ ಕಾರಣದಿಂದಲೇ ಕರ್ನಾಟಕವನ್ನು ಇತಿಹಾಸದ ಖಜಾನೆಗಳ ನಾಡು ಎಂದೇ ಕರೆಯಲಾಗುತ್ತೆ. ನಿಧಿ ಸಿಕ್ಕಿ ರಾತ್ರೋರಾತ್ರಿ ಸಿರಿವಂತಿಕೆ ಪಡೆದ ಅದೆಷ್ಟೋ ಕುಟುಂಬಗಳು ನಮ್ಮ ನಡುವೆ ಬದುಕ್ತಾ ಇದ್ದಾರೆ. ನಿಧಿ ಅನ್ನೋದು ಕೇವಲ ಅಗೋಚರ ವಿಚಾರವಲ್ಲ, ಅದೊಂದು ನಂಬಿಕೆಯ ಪ್ರತೀಕ. ಇಟ್ಟಿದ್ದು ತಮಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂತೆ ಆ ಬಚ್ಚಿಟ್ಟಿರುವ ಅನಾದಿ ಕಾಲದ ಅಪಾರ ಸಂಪತ್ತು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಬಳಕೆ ಮಾಡುವವನಿಗೆ ಮಾತ್ರ ದಕ್ಕುತ್ತೆ. ದಕ್ಕಿದವನು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಮತ್ತಷ್ಟು ಶ್ರೇಯಸ್ಕರ ಬದುಕನ್ನ ನಡೆಸ್ತಾನೆ. ಒಂದು ವೇಳೆ ದುರಾಸೆಗೆ ಬಿದ್ದು ನಿಧಿ ಮೂಲಕ್ಕೆ ಕೈ ಹಾಕಿದ್ರೆ ಇಡೀ ಕುಟುಂಬವನ್ನೇ ಅವನತಿಗೆ ನೂಕುತ್ತೆ. ಸರ್ಕಾರ ಮಾತ್ರ ಪುರಾತತ್ವ ಆವಿಷ್ಕಾರ ಅಂತ ಚಿನ್ನಾಭರಣಗಳನ್ನ ಸಂರಕ್ಷಿಸಿ ಶೇಖರಿಸಿಡುತ್ತೆ. ಮುಂದಿನ ಪೀಳಿಗೆಗೂ ಇತಿಹಾಸದ ಆಧಾರವಿರಲಿ ಅನ್ನೋ ಉದ್ದೇಶದಿಂದ. ಇವಿಷ್ಟು ಕರುನಾಡಿನಲ್ಲಿನ ನಿಧಿ ವಿಚಾರಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.